ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾಗರ ಪಂಚಮಿ ಹಬ್ಬ ಪ್ರಯುಕ್ತ ತುಂಗಭದ್ರಾ ನದಿ ತೀರದಲ್ಲಿ ಗಂಗೆ ಪೂಜೆಗೆ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳಾ ಭಕ್ತರು ಬಂದು ಶ್ರದ್ಧೆಯಿಂದ ಗಂಗಾ ಪೂಜೆ ಮಾಡಿದರು. ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಪೂಜೆಗೆ ಬಂದ ಭಕ್ತರು ಮಾತನಾಡಿಸಿದ್ದರು. ಫಿರೋಜ್ ಇರ್ಫಾನ್ ಎಂಎಚ್ ಎಸ್ಜೆಸಿ ನ್ಯೂಸ್ ಕನ್ನಡ ಹರಿಹರ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ವರ್ಷ ಭಾಳ ಚೆನ್ನಾಗಿ ಮಳೆಯಾಗಿತ್ತು. ಅದರಿಂದ ನಾಡಿನ ಜನತೆ ಎಲ್ಲರೂ ನಾಗರ ಪಂಚಮಿ ಹಬ್ಬವನ್ನು ಭಾಳ ಸಂತೋಷದಿಂದ ಸಂಭ್ರಮಾಚರಣೆಯಿಂದ ಮಾಡ್ತಿದ್ದಾರೆ. ಅದೇ ರೀತಿ ಈ ದಿವಸ ಗಂಗಾ ಮಾತೆಯ ಪೂಜೆಯನ್ನು ಹರಿಹರದ ನದಿ ಪಾತ್ರದಲ್ಲಿ ಬಂದು ಎಲ್ಲರೂ ಸಹ ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ದಾರೆ. ತುಂಬ ಸಂತೋಷ ಇದೆ, ಯಾಕಂದರೆ ನಾಡಿನಲ್ಲಿ ಎಲ್ಲ ಅಣೆಕಟ್ಟೆಗಳು ಸಹ ತುಂಬಿದ್ದಾವೆ. ಅದೇ ರೀತಿ ಮುಖ್ಯಮಂತ್ರಿಗಳು ಸಹ ಅದನ್ನು ಬಾಗಿನ ಅರ್ಪಿಸಿದ್ದಾರೆ. ಇದೇ ರೀತಿ ಎಲ್ಲರಿಗೂ ಸಂತೋಷ ಸಮೃದ್ಧಿ ಅಂತಂದು ನಾಡಿನ ಜನತೆಗೆ ಒಳ್ಳೆಯದಾಗಲಿ ಅಂತ ಈ ಮೂಲಕ ನಾವು ಆಶಿಸ್ತೇವೆ. ನಾಡಿನ ಸಮಸ್ತ ಜನತೆಗೆ ಮತ್ತು ಹರಿಹರ ಜನತೆಗೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಪೂಜೆ ಬಂದಿದೆ, ನೋಡಿರ್ಬೋದು, ಭಾಳ ಜನ ಪೂಜೆ ಬಂದಿದ್ದಾರೆ. ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಎಲ್ಲರೂ ನಾಗರಕಟ್ಟೆ ಪೂಜೆ ಮುಗಿಸ್ಕೊಂಡು ಗಂಗಾ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರಿಗೂ ಶುಭವಾಗಲಿ. ಎಲ್ಲ ಹಬ್ಬಗಳೆಲ್ಲ ಚೆನ್ನಾಗಿರಲಿ. ಎಲ್ಲರೂ ಸಹೋದರದಿಂದ ಮಾಡೋಣ. ಇವತ್ತು ಬೆಳಗ್ಗೆ ಮನೆಯಲ್ಲಿ ನಾಗದೇವತೆಗೆ ಹಾಲಿನ ಅಭಿಷೇಕ ಮಾಡಿ ಅದರ ನಂತರ ನಾವಿಲ್ಲಿ ಗಂಗೆ ಪೂಜೆ ಅಂತೇಳಿ ವಿಶೇಷವಾಗಿ ನಾವು ನದಿಗೆ ಬಂದು ಗಂಗೆಗೆ ಪೂಜೆಯನ್ನು ಅರ್ಪಿಸಿ ತದನಂತರ ನಾವು ಮನೆಗೆ ತೆರಳ್ತೇವೆ. ಪ್ರತಿ ವರ್ಷ ಮಾಡ್ತೀರಾ ಇದು? ಪ್ರತಿ ವರ್ಷವೂ ಇದೇ ರೀತಿ ನಾವು ಆಚರಣೆ ಮಾಡ್ತಾಯಿದ್ದೀವಿ.